ಸಹಕಾರದೊಂದಿಗೆ ಜಿಲ್ಲೆಯ ಹೆಮ್ಮೆಯ IPS ಅಧಿಕಾರಿ ಡಿ ದೇವರಾಜ್ ಅವರು ತಮ್ಮ ತಂದೆ ತಾಯಿ ಹೆಸರಿನಲ್ಲಿ DMR ಉಚಿತ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಸಂಸ್ಥೆಯನ್ನ ತೆರೆದರು. 2022 ಆಗಸ್ಟ್ ತಿಂಗಳಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನಿರ್ಮಲಾನಂದ ಸ್ವಾಮೀಜಿ ಸೇರಿದಂತೆ ಹಲವು ಗಣ್ಯರು ಈ ಸಂಸ್ಥೆಯನ್ನ ಉದ್ಘಾಟನೆ ಮಾಡಿದರು. ಅಂದಿನಿಂದ 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತರಬೇತಿ ಪಡೆದುಕೊಂಡು ಹಲವು ಪರೀಕ್ಷೆಗಳನ್ನ ಎದುರಿಸಿದ್ದಾರೆ. ಇನ್ನೂ ಖುಷಿ ವಿಚಾರ ಏನಂದ್ರೆ DMR ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದ 10ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಲವು ಪರೀಕ್ಷೆಗಳಲ್ಲಿ ಪಾಸ್ ಆಗಿ ಸರ್ಕಾರಿ ಕೆಲಸ ಗಿಟ್ಟಿಸಿಕೊಂಡಿದ್ದಾರೆ. 2024-25ರಲ್ಲಿ ಧರಣಿ ಎನ್ ಶೆಟ್ಟಿ ಎಂಬುವವರು UPSC ಮುಖ್ಯ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಸಂದರ್ಶನಕ್ಕೆ ಆಯ್ಕೆಯಾಗಿದ್ದಾರೆ. ಇನ್ನೂ 3 ಮಂದಿ KPSC ಪ್ರಿಲಿಮಿನರಿ ಪರೀಕ್ಷೆಯಲ್ಲಿ ಆಯ್ಕೆಯಾಗಿದ್ದಾರೆ. PSI ಪರೀಕ್ಷೆಯಲ್ಲಿ 3 ಮಂದಿ ಉತ್ತೀರ್ಣರಾಗಿ ತರಬೇತಿ ಪಡೆಯುತ್ತಿದ್ದಾರೆ. ಮತ್ತೊಬ್ಬರು ಸಹಾಯಕ ಲೆಕ್ಕ ಪರಿಶೋಧಕರಾಗಿ ಆಯ್ಕೆಯಾಗಿದ್ದಾರೆ. ಇವರ ಜೊತೆಗೆ 3 ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆಯಲ್ಲಿ ಉದ್ಯೋಗ ದೊರಕಿದೆ. ಆಸಕ್ತಿ ಬಡ ವಿದ್ಯಾರ್ಥಿಗಳು DMR ಉಚಿತ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಸಂಸ್ಥೆಯಲ್ಲಿ ಕೋಚಿಂಗ್ ಪಡೆಯಲು ಒಮ್ಮೆ ಭೇಟಿ ನೀಡಿ. ವಿಳಾಸ ಶ್ರೀ ದೀಪಾ ಕಾಂಪ್ಲೆಕ್ಸ್, 3ನೇ ಮಹಡಿ, ರಿಲಯನ್ಸ್ ಮಾರ್ಟ್ ಬಳಿ, ಕೋಲಾರ ಬಂಗಾರಪೇಟೆ ಮುಖ್ಯ ರಸ್ತೆ, ಕೋಲಾರ ಟೌನ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7259883533. ಕ್ರೀಡೆಗಳಿಗೆ ಪ್ರೋತ್ಸಾಹವಿಲ್ಲದೆ ಎಷ್ಟೋ ಮಂದಿ ಕ್ರೀಡಾಪಟುಗಳ ಭವಿಷ್ಯದ ಕನಸು ಕಮರಿ ಹೋಗಿದೆ. ಎಷ್ಟೋ ಮಂದಿ ಪೋಷಕರು ತಮ್ಮ ಮಕ್ಕಳಿಗೆ ಕ್ರಿಕೆಟ್ ಸದ್ಬಳಕೆ ಮಾಡಿಕೊಂಡು ಉತ್ತಮ ತರಬೇತಿ ಪಡೆದು ರಾಜ್ಯ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಾವಳಿಗೆ ಆಯ್ಕೆಯಾಗಿ ಕೋಲಾರ ಜಿಲ್ಲೆಗೆ ಒಳ್ಳೆಯ ಹೆಸರು ತರಬೇಕು. ಇನ್ನು ಉದ್ಘಾಟನೆಗೆ ಸಿದ್ಧವಾಗಿರುವ KK ಕ್ರಿಕೆಟ್ ಕ್ಲಬ್ ಸ್ಟೇಡಿಯಂ ಅನ್ನ ಕನ್ನಡದ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಅತಿ ಶೀಘ್ರದಲ್ಲೇ ಉದ್ಘಾಟನೆ ಮಾಡಲಿದ್ದಾರೆ. ಎಲ್ಲ ಹಿರಿಯರಿಗೆ, ನನ್ನ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಎಲ್ಲ ತಾಯಂದಿರಿಗೆ, ಎಲ್ಲ ಮಕ್ಕಳಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ಪ್ರೇಕ್ಷಕರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಕೋಲಾರ ಯುಗಾದಿ ಉತ್ಸವಕ್ಕೆ ನನ್ನನ್ನು ಇಲ್ಲಿ ಕರೆದಂಥ ನಮ್ಮ ದೇವರಾಜ್ ಅಣ್ಣನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಖುಷಿ ಆಯಿತು. ಹೋದ ವರ್ಷನೂ ಬಂದಿದ್ದೆ ಇಲ್ಲಿಗೆ, ಈ ವರ್ಷನೂ ಬಂದಿದ್ದೀನಿ, ನೆಕ್ಸ್ಟ್ ಇಯರು ಬರ್ತೀನಿ.
ಬರಮಾಡ್ಕೊತಾ ಇದೀವಿ. ಬ್ಯೂಟಿಫುಲ್ ಅಂಡ್ ಗಾರ್ಜಿಯಸ್ ನಮ್ಮ ಕರ್ನಾಟಕದ ಸುಂದರವಾದಂತ ಸರಳತೆಗೆ ಮತ್ತೊಂದು ಹೆಸರು, ಸದಾ ಹಸನ್ಮುಖಿ ಆಗಿರುವಂತ ನಮ್ಮ ಆಂಕರ್ ಅನುಶ್ರೀ ಅವ್ರಿಗೆ ಬರಲಿ ಜೋರದ ಚಪ್ಪಾಳೆ. ನಮಸ್ಕಾರ ಪುನೀತ ಕನ್ನಡಿಗರೇ, ನಮಸ್ಕಾರ ಕೋಲಾರ. ಹೇಗಿದ್ದೀರಾ? ಏನ್ ಚಿನ್ನದ ರೇಟ್ ಜಾಸ್ತಿ ಆಗ್ತಿದ್ದಂಗೆ ನಿಮ್ ಸೌಂಡ್ ಫುಲ್ ಲೋ ಆಗ್ತಾ ಇದೆ. ಹಾ, ಗೋಲ್ಡ್ ರೇಟ್ ಅಷ್ಟು ಹೈ ಅಲ್ಲಿದೆ. ಕೋಲಾರ ಕಡೆ ಸೌಂಡ್ ಮಾತ್ರ ಫುಲ್ ಲೋ ಅಲ್ಲಿದೆ. ಜನ ಸೇರಿದ್ದೀರಾ ಇಲ್ವಾ? ಬರೀ ಹಿಂದ್ಗಡೆಯಿಂದ ಮಾತ್ರ ಸೌಂಡ್ ಬರ್ತದೆ. ಸೌಂಡ್ ಬರ್ಲೇ. ಸೂಪರ್. ಮೊದಲನೇದಾಗಿ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಬಾರಿ ನಿಮ್ಮೆಲ್ಲರ ಜೀವನದಲ್ಲಿ ಬೇವಿಗಿಂತ ಜಾಸ್ತಿ ಬೆಲ್ಲ. ಫೈರ್ ಆಫ್ ಲೈಫ್ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಇಡೀ ತಂಡ ಇವತ್ತು ನಮ್ಮ ಜೊತೆ ಇಲ್ಲಿದ್ದಾರೆ. ಸೊ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಚಿತ್ರದ ನಿರ್ಮಾಪಕಿಯಾದಂತಹ ನಿವೇದಿತಾ ಅವರನ್ನ, ಹಾಗೆ ಚಿತ್ರದ ನಾಯಕ ನಟ ಆದಂತಹ ವಂಶಿ ಮತ್ತು ನಾಯಕ ನಟಿ ಎಲ್ಲ ಕಾಲೇಜ್ ಹುಡುಗರ ರಚನಾ. ಹೆಲೋ, ನಮಸ್ಕಾರ, ವೆಲ್ಕಮ್. ಹಲೋ ಮೇಡಮ್, ನಮಸ್ಕಾರ, ವೆಲ್ಕಮ್ ಟು ಕೋಲಾರ್. ಅಯ್ಯೋ, ಹೇಳ್ಬಿಟ್ರ ಸರ್? ವಂಶಿ ಅವರು ನನಗೆ ಕೋಲಾರ್ಗೆ ವೆಲ್ಕಮ್ ಮಾಡ್ತಿದ್ದಾರೆ. ಯಾಕೆ ಹೇಳಿ ಗುರು, ಅವರು ಕೋಲಾರದ ಚಿನ್ನ, ಈ ಮಣ್ಣಿನ ಮಗ. ವಂಶಿ, ನೀವು ಯಾವ ಊರು, ಯಾವ ಏರಿಯಾ, ಯಾವ ಕಾಲೇಜು, ಎಲ್ಲ ನಿಮ್ಮ ಅಡ್ಡ ಎಲ್ಲ ಹೇಳ್ಬಿಡಿ, ಗೊತ್ತಾಗ್ಬಿಡುತ್ತೆ. ಹಲೋ, ನಮಸ್ಕಾರ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನು ಕೋಲಾರಲ್ಲೇ ಹುಟ್ಟಿದ್ದು ಬೆಳೆದಿದ್ದು. ಸ್ಟಾರ್ಟಿಂಗ್ ಫ್ರಮ್ ಸುವರ್ಣ ಸೆಂಟ್ರಲ್ ಸ್ಕೂಲ್, BMS, ಶಂಕರ್ ವಿದ್ಯಾಲಯ, ಜಾಲಪ್ಪಲ್ಲಿ ಫೈನಲಿ 10th ಮುಗಿಸಿ, ಸಹ್ಯಾದ್ರಿ ಕಾಲೇಜಲ್ಲಿ 12th ಮುಗಿಸಿ, ಆಮೇಲೆ ಬೆಂಗಳೂರು ಹೋಗಿ ಈಗ ಆ್ಯಕ್ಟರ್ ಆಗಿ ನಿಮ್ಮ ಮುಂದೆ ಬಂದಿದ್ದೀನಿ. ಸೊ ನಮ್ಮ ಸಿನಿಮಾ ಫೈರ್ಫ್ಲೈ ಇದೇ ಏಪ್ರಿಲ್ 24ರಂದು ಥಿಯೇಟರ್ಸಲ್ಲಿ ಬರ್ತಿದೆ. ನೋಡಿ, ನಮ್ಗೆ ಆಶೀರ್ವದಿಸಿ, ನಿಮ್ಮೂರು ಹುಡುಗನ ಬೆಳೆಸಿ. ಥ್ಯಾಂಕ್ ಯು. ಅಲ್ಲ, ಇಲ್ಲಿ ಫೇಮಸ್ ಅಡ್ಡಗಳೆಲ್ಲ ಸ್ವಲ್ಪ ಹೇಳಿದ್ರೆ ನಮ್ಮ ಹುಡುಗರು ಅಲ್ಲಿಂದ ಬಂದಿರ್ತಾರಲ್ಲ, ಯಾವ್ದ್ಯಾವ್ದಿದೆ ವಂಶಿ? ಫೇಮಸ್ ಏರಿಯಾಗಳು, ಫೇಮಸ್ ಅಡ್ಡಗಳು. ಆಮೇಲೆ ನೀವು ಯಾವ ಕಾಲೇಜ್ ಹೇಳಿದ್ರಿ? ಇಲ್ಲಿ ಸಹ್ಯಾದ್ರಿ. ಸಹ್ಯಾದ್ರಿ. ಎಷ್ಟು ಜನ ಇದ್ದೀರಪ್ಪ ಇಲ್ಲಿ ಸಹ್ಯಾದ್ರಿ ಕಾಲೇಜ್ ಅವರು? ನೀನ್ ಕಾಲೇಜ್ಗೆ ಹೋಗಿರಲ್ಲ. ನಿಜ ಹೇಳಿ, ನಿಜವಾಗ್ಲೂ ಹೋಗಿದ್ದೀರಾ? ಓಕೆ, ಸಹ್ಯಾದ್ರಿ ಬಾಯ್ಸ್ ಎಲ್ಲಿದ್ದೀರಾ? ಅಲ್ಲಿ ಸೌಂಡ್ ಮಾಡಿ ಒಂಚೂರು. ಸೂಪರ್. ಐ ಥಿಂಕ್ ಕಾಲೇಜ್ ತುಂಬಾ ಇಂಟೆಲಿಜೆಂಟ್ ಪೀಪಲ್ ಮಾತ್ರ ಇರೋದು, ನಾವೆಲ್ಲ ಮಾಸ್ ಹುಡುಗರು. ಅವಾಗ ಒಂದು 2 ಕಾಲೇಜ್ ಇತ್ತು, ಇವಾಗ ಒಂದು 16 ಕಾಲೇಜ್ ಆಗಿದೆ. ಬಹಳಷ್ಟು ಕಾಲೇಜ್ಗಳಾಗ್ಬಿಟ್ಟಿದೆ. ಓಕೆ, ಫೈರ್ ಆಫ್ ಲೈಫ್ ಬಗ್ಗೆ ಹೇಳಿ, ಚಿತ್ರದ ವಿಶೇಷತೆ ಬಗ್ಗೆ ಹೇಳಿ. ಫೈರ್ಫ್ಲೈ ಚಿತ್ರ ಪ್ರತಿ ಯುವಕ ಮತ್ತು ಫ್ಯಾಮ್ಲೀಸ್, ಬೇಸಿಕಲಿ ಫ್ಯಾಮ್ಲೀಸ್ ಅವ್ರ ಮಕ್ಕಳ ಜೊತೆ ನೋಡೋ ಅಂಥ ಸಿನಿಮಾ. ನಿಮ್ಮ ಪ್ರತಿಯೊಬ್ಬರು ಮಕ್ಕಳಿಗೂ, ನಿಮ್ಮ ಯಂಗ್ಸ್ಟರ್ಸ್ಗೂ ವಾಟ್ ದೇ ಆರ್ ಗೋಯಿಂಗ್ ಥ್ರೂ ಅನ್ನೋದು ನೀವು ತಿಳ್ಕೊಬೇಕು ಅಂದರೆ ಫೈರ್ಫ್ಲೈ ಚಿತ್ರ ನೋಡಿ. ಈ ಸಿನಿಮಾ ಬರೀ ಏನೋ ಗೋಳು ಆ ಥರ ಇರೋದಿಲ್ಲ, ಪಕ್ಕ ಎಂಟರ್ಟೈನರ್ ಫಿಲಿಮ್. ಆರಾಮ್ಸೆ ಕುಟುಂಬದ ಜೊತೆ ಬಂದು ನೋಡಿ ಎಂಟರ್ಟೈನ್ ಆಗಿ. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯಾಗಿ ಪ್ರಭಾಕರ್ ಸರ್ ಅವರು ಬಂದಿದ್ದಾರೆ. ಪ್ರಭಾಕರ್ ಸರ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಿಮ್ಮೆಲ್ಲರ ಗೌರವದ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಪ್ರಭಾಕರ್ ಸರ್ ಅವರನ್ನ. ಮುಖ್ಯಮಂತ್ರಿಗಳ ಆಲ್ ದ ಬೆಸ್ಟ್. ಫೈರ್ಫ್ಲೈ. ಸೂಪರ್ ಸರ್. ಪ್ಲೀಸ್ ಸರ್, ನಮ್ಮಜ್ಜಿ ಹೇಳಿದ ಒಂದು ಕತೆ ಜ್ಞಾಪ್ತಿಗೆ ಬಂತು. ಒಂದೂರಾಗೆ ಒಬ್ಬ ರಾಜ ಇದ್ದ.
ಕಂಗ್ರ್ಯಾಚುಲೇಷನ್ಸ್ ಅನ್ನ ಅವರು ಮಾಡಲಿ ಅಂತ ಹೇಳ್ತಾ, ಕೋಲಾರ ಜಿಲ್ಲೆ ಕುಪ್ಪಳ್ಳಿ ಅವರು ನಮ್ಮ ಅಂತಾರಾಷ್ಟ್ರೀಯ ಮಟ್ಟದ ಈಜುಗಾರ್ತಿ, ನಮ್ಮ ಭಾರತ ದೇಶವನ್ನ ಪ್ರತಿನಿಧಿಸ್ತಾ ಇದ್ದಾರೆ ಇವರು. ಇವರಿಗೊಂದು ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಕೋಲಾರದ ಜಿಲ್ಲೆಯ ನಮ್ಮ ಕೋಲಾರದ ಚಿನ್ನದಂತ ಹುಡುಗಿ, ಅಂತಾರಾಷ್ಟ್ರೀಯ ಮಟ್ಟದ ಈಜುಗಾರ್ತಿ. ಆಲ್ ದಿ ಬೆಸ್ಟ್ ಅಂಡ್ ಕಂಗ್ರ್ಯಾಚುಲೇಷನ್ಸ್ ಅವರಿಗೆ. ವಿ ಆಲ್ ವಿಶ್ ಯು ಮೋರ್ ಅಂಡ್ ಮೋರ್ ಸಕ್ಸಸ್ ಟು ಯು. ಧನ್ಯವಾದ. ಸತೀಶ್ ಅವರು ಮತ್ತು ಅವ್ರ ಸಂಪೂರ್ಣವಾದ ತಂಡ. ಆ್ಯಕ್ಚುಲಿ ಸರ್ ಬಂದಾಗಲೇ ಹೇಳ್ಬಿಟ್ರು, ಅಮ್ಮ ದಯವಿಟ್ಟು ನನ್ನ ಬಗ್ಗೆ ಜಾಸ್ತಿ ಏನು ಹೇಳ್ಬೇಡಿ, ನನಗೆ ಒಂಥರ ಅನಿಸುತ್ತೆ ಅಂತ. ಈಗಲೂ ಅವರು ಬೇಡ ಬೇಡ ಅಂತ ಇದ್ದಾರೆ. ಬೇಡ ಆದರೂ ಅವರ ಅಭಿಮಾನಿಗಳ ಒಳಗೆ ಸರ್ ಇಲ್ಲೊಂದು ಸ್ವಲ್ಪ ಮುಂದೆ ಜಾಗ ಬಿಡ್ಬೇಕು ಸರ್, ಪಾಪ ಅಲ್ಲಿ ಹಿಂದೆಗಡೆ ಜನಕ್ಕೆ ಏನು ಕಾಣಿಸ್ತಾ ಇಲ್ಲ. ಶ್ರೀಯುತ ಸತೀಶ್ ಸರ್ ಅವರ ಕಡೆಯಿಂದ ಕೋಲಾರ ಇದೀರಾ? ಸರಿ, ಎಷ್ಟು ಜನ ಹೆಣ್ಮಕ್ಳು ಸೇರಿದ್ದೀರಾ ಇಲ್ಲಿ? ಅವ್ರು ನೋಡಿ ಇಬ್ರು ಮನೆ ಅಡುಗೆ ಡಿಸ್ಕಷನ್ ಮಾಡ್ತಾವ್ರೆ. ಇಲ್ಲೊಂದು ಹುಡುಗಿ ಎಷ್ಟು ಜನ ಹೆಣ್ಮಕ್ಳು ಸೇರಿದಾರೆ ಅಂದ್ರೆ ಅಂತ ಮಾತಾಡ್ತಾ ಇದ್ದೀರಾ. ಕಾಯ್ತಾ ಇರುವಂತಹ ಕ್ಷಣ, ಒಂದು ಧ್ವನಿಗಾಗಿ ಕಾಯ್ತಾ ಇದ್ವಿ. ಆ ಧ್ವನಿ ನಮ್ಮ ಕನ್ನಡದ ಹೆಮ್ಮೆ, ಭಾರತದ ಕೀರ್ತಿ, ಒನ್ ಅಂಡ್ ಓನ್ಲಿ ವಿಜಯ್ ಪ್ರಕಾಶ್ ಸರ್. ವಿಪಿ ಸರ್ ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆ ಇವತ್ತು ಯುಗಾದಿ ಹಬ್ಬ ಅಲ್ಲ, ಈ ತಂಡದ ಪರವಾಗಿ ಯುಗಾದಿ ಹಬ್ಬಕ್ಕೆ ಹಾಡಿನ ಮೂಲಕ ಶುಭಾಶಯ. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಎಲ್ಲೆಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬು ಪ್ರೀತಿ ಹಬ್ಬ.
ಬೆಸೆದ ಹಬ್ಬ ಕಣ್ತುಂಬ ಪ್ರೀತಿ ಹಬ್ಬ ಥ್ಯಾಂಕ್ ಯು. ಕೋಲಾರ 1 2 3 4 5 6 100. ಹ್ಯಾಪಿ ಯುಗಾದಿ. ಯುಗಾದಿ ಹಬ್ಬದ ಶುಭಾಶಯಗಳು. ಹೆಂಗೆ ಚೆನ್ನಾಗಾಯ್ತಾ ಬೆಳಗ್ಗೆ ಒಬ್ಬಟ್ಟು ಎಲ್ಲ? ಆದ್ರೆ ಇಲ್ಲಿ ಕೆಲವು ಗಂಡಸರು ನೋಡಿದ್ರೆ ನಂಗೆ ಯಾಕೋ ಡೌಟ್ ಅವ್ರ ಮೇಲೆ. ಬರೀ ಒಬ್ಬಟ್ಟು ತಿಂದಿಲ್ಲ ಅವರು. ಓಕೆ ಅಣ್ಣ. DMR ಫೌಂಡೇಶನ್ ಅವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಮತ್ತೆ ಪತ್ರಕರ್ತರ ಸಂಘ, ನಾಗರಿಕರ ವೇದಿಕೆ, ಮತ್ತೆ ನನಗೆ ಆತ್ಮೀಯರಾದಂತಹ ದೇವರಾಜ್ ಸಾಹೇಬ್ರೆ ಒಂದ್ಸತಿ ನಿಂತ್ಕೊಂಡು ಹಂಗೆ ಟಾಟಾ ಮಾಡ್ಬಿಡಿ, ಎಲ್ರಿಗೂ ಒಂದು ಟಾಟಾ ಆಗ್ಬಿಡಿ ಹಂಗೆ. ಅಂದ್ರೆ ಹಲೋ, ಟಾಟಾ ಅಂದ್ರೆ ಹಲೋ. ಸಾಹೇಬ್ರಿಗೆ ಒಂದು ಜೋರ ಚಪ್ಪಾಳೆ ಬರಲಿ. ಭಾಳ ನಿಮ್ಮೆಲ್ಲರ ಮೇಲೆ ಭಾಳ ಅಭಿಮಾನ ಅವರಿಗೆ. ನನಗೆ ಹೇಳಿದ್ದವ್ರು ಒಂದೇ ಮಾತು, ಸರ್ ಕೋಲಾರ ಜನತೆಗೆ ಒಂದು ಮಾತು ಕೊಟ್ಟಿದ್ದೆ, ಕಾರ್ಯಕ್ರಮ ಮಾಡ್ತೀನಿ ಅಂತ. ನಾನು ಎಲ್ಲೇ ಇರಲಿ ಬಂದ ಯುಗಾದಿ ದಿನ ಹಬ್ಬ ಮಾಡ್ಬಿಡ್ತೀನಿ ಸರ್ ಅವ್ರ ಜೊತೆ ಅಂತ. ಸರ್ ನಿಮ್ಮ ಈ ಒಂದು ಭಾವನೆ ಹಿಂಗೆ ಮುಂದುವರಿಲಿ. ನಾನು ಅಪ್ಪು ಸರ್ನ ಭಾಳ ಹತ್ತಿರದಿಂದ ಅನೇಕ ಬಾರಿ ಮೀಟ್ ಮಾಡಿದ್ದೀನಿ. ಆದರೆ ಈ ಕೋಲಾರದಲ್ಲಿ ಯುಗಾದಿ ಹಬ್ಬಕ್ಕೆ ಬಂದಾಗ ನಾವು ಹಿಂದ್ಗಡೆ ಕೂತ್ಕೊಂಡು ಎಷ್ಟು ಮಾತಾಡಿದ್ವಿ ಅವರ ನೆನಪು ಬರ್ತಾ ಇದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಅವ್ರ ನೆನಪಿರುತ್ತೆ. ನೀವೆಲ್ಲರೂ ಹಾಡ್ತೀರಾ ಕೋಲಾರ ನನ್ನ ಜೊತೆ? ಅಪ್ಪೋ 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 ಹಾಡಿ ಆಡಿಸಿಯೇ ನೋಡು ಆಹಾ ಎಂದು ಸೋಲದು ಸೋತು ಕಲಿಯಬಾರದು.
ನೀವೆಲ್ಲರೂ ಅಪ್ಪು ಸರ್ ಫ್ಯಾನ್ಸ್ ತಾನೆ? ಒಂದ್ಸತಿ ಜೋರಾಗಿ ಸೌಂಡ್ ಮಾಡಿ. ನಿಮ್ ತರಾನೇ ಇಲ್ಲಿ ವೇದಿಕೆ ಮೇಲೆ ಇನ್ನೊಬ್ರು ಇದ್ದಾರೆ, ಅಪ್ಪುಗೆ ಬಹಳ ದೊಡ್ಡ ಫ್ಯಾನ್. ಅಪ್ಪು ಅಂದ್ರೆ ಅವ್ರ ಪ್ರಾಣ, ಅಪ್ಪು ಅಂದ್ರೆ ಪ್ರಾಣ. ಅಪ್ಪು ಸರ್ಗೆ ಇವ್ರ ಮೇಲೆ ಬಹಳ ಅಭಿಮಾನ ಇತ್ತು. ಈ ಹಾಡನ್ನ ಮುಂದುವರಿಸ್ಬೇಕು ಅಂದ್ರೆ ನಿಮ್ ಜೊತೆ ಬೆಳಕನ್ನ ಹಿಡಿಲಿಕ್ಕೆ ಅವ್ರನ್ನು ಕರಿತೀನಿ. ಯಾರು ಹೇಳಿ ಅವರು? ಅನುಶ್ರೀ ಅಕ್ಕ. ಅನುಶ್ರೀ ಅವರೇ, ಅಪ್ಪು ಸರ ದೊಡ್ಡ ಫ್ಯಾನ್ ನೀವು. ಮುಂದಿನ ಚರಣಕ್ಕೆ ನೀವು ಬೆಳಕನ್ನ ಹಿಡೀರಿ. ತಾನೇ ಉರಿದು ಎಲ್ರು ನೋಡ್ರಣ, ಇದು ಫ್ರೀ ಅಣ್ಣ, ಇದು ಫ್ರೀ. ಎಲ್ರು ಆನ್ ಮಾಡಿ. ತಾನೇ ಉರಿದು ಮನೆಗೆ ಬೆಳಕು ಕೊಡುವ ಅವರೇ ಅವರೇ ನೀನೇ ರಾಜಕುಮಾರ. ಮೇಡಮ್, ನಾನು ಯಾವತ್ತೂ ನಿಮಗೊಂದು ಪ್ರಶ್ನೆ ಕೇಳಿಲ್ಲ, ಇವತ್ತು ಆ ಪ್ರಶ್ನೆ ಕೇಳಿದ್ದೀನಿ. ಯಾಕೆಂದ್ರೆ ಪರಿಸರ ಎಲ್ಲ ಸ್ವಲ್ಪ ರೆಡಿ ಆಗೋರೆ. ರೆಡಿ ಆಗಿದ್ದಾರೆ ಸರ್. ಗೊತ್ತಾಗಿಲ್ವಾ? ಅವ್ರಿಗೆ ಗೊತ್ತಾಗೋಯ್ತು ಮೇಡಮ್, ಅಲ್ಲಿ ಬ್ಲಾಕ್ ಟಿ ಶರ್ಟ್ ಅವ್ರಿಗೆ ಗೊತ್ತಾಗೋಯ್ತು. ಆದ್ರೂ ಅವ್ರ ಮಾತನ್ನ ಯಾಕೆ ಕೇಳ್ಬೇಕಂತ ಬೇರೆಯವ್ರು ಹೇಳ್ತಾ ಇಲ್ಲ. ಇನ್ನು ಸ್ವಲ್ಪ ಕ್ಲೂ ಕೊಡ್ಲಾ ಮೇಡಮ್? ಚೂರ್ ಸರ್. ತಾರಿ ರಾರಿ ರಾರಿ. ಆಹಾ, ಇಷ್ಟಾದ್ಮೇಲೆ ಗೊತ್ತಾಗ್ಬೇಕು. ಸೌಂಡ್ ಹೆಂಗೆ ಸರ್? ನೋಡಿ, ಅರುಣ್ ಸರ್ ನಮಗೆ ಬೀಟ್ ಕೊಡ್ತಾರೆ. ರೆಡಿ ಸರ್, ಹಾಡನ್ನ ಶುರು ಮಾಡ್ತೇವೆ. ಇವರು ನಿಮ್ಗೋಸ್ಕರನೇ ಮಾಡ್ತಾ ಇರೋದು. ಅವರು ಕೈ ಬಾಡಿ ಎಲ್ಲ. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ, ಪಾತಾಳ ಕೆಳಗೆ ಇಟ್ಟನು. ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ, ಪಾತಾಳ ನಗರ ಬಳ್ಳಾಡಿ ನಗನ ದರ್ಶಿನ ಇಡೀ ನಾರಿಯರೇ ಬನಕೋಗ, ಇಡೀ ನಾರಿಯರೇ ಬನಕೋಗ, ಬನದೊಡತಿ ಬೇಡಿದ್ವರ ಬನ್ನೇ ಕೊಡುವಾಳೋ. ಬಳಿ ಬಂದು ಮುದ್ದ ಆಡಿ. ಏನ್ ಮೇಡಮ್ ಹಿಂಗ್ ಸುದ್ದಿ ಸೇರಿಸ್ತಾ ಇದ್ರ ಈ ನಡುವೆ? ಭಯಂಕರ ನೈಸ್ ರೋಡ್ ತರ ಸೇರ್ತಾ ಇದೆ ಸರ್. ಬಳಿ ಬಂದು ಮುದ್ದ ಆಡಿ.
ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ನಿನ್ನ ಕವಿತೆ ಎಂಥ ಕವಿತೆ ರಸಿಕರಾಡು ನುಡಿಗಳಂತೆ ಮಲ್ಲೆ ಅರಳಿದಂತೆ ಚಂದ್ರಕಾಂತಿ ಚೆಲ್ಲಿದಂತೆ ಕನ್ನಡ ಕನ್ನಡ ಓಕೆ ಕೋಲಾರ ನನ್ನ ಜೊತೆ ಹಾಡಿ ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಯಾವುದು ಕನ್ನಡ ಕನ್ನಡ ವಿಜಯ್ ಪ್ರಕಾಶ್ ಅವರ ಜೊತೆಗೆ ತಾಳಕ್ಕೆ ತಕ್ಕಂತ ಮೇಳ ಮೇಳಕ್ಕೆ ತಕ್ಕಂತೆ ತಾಳ ಹಾಕಿ ನಿಮ್ಮನ್ನೆಲ್ಲ ರಂಜಿಸಿದಂತ ಖ್ಯಾತ ನಿರೂಪಕಿ ಅನುಶ್ರೀ ಮೇಡಮ್ ರವರಿಗೂ ಕೂಡ ಒಂದು ಕಿರು ಕಾಣಿಕೆ ಕಿರಣ್ ರವರಿಂದ. ಸಂಜೆಯಿಂದ ನಿಮ್ಮನ್ನ ರಂಜಿಸಿದಂತ
ಸಂಬಂಧ ಬೆಸೆದ ಹಬ್ಬ ಕಣ್ತುಂಬು ಪ್ರೀತಿ ಹಬ್ಬ ಕಳೆದುದೆಲ್ಲ ದೊರಕಾಯ್ತು ದೊರಕಿದೆಲ್ಲ ಬರವಾಯ್ತು ಹೊಸದು ಹಾಡಿ ಬಾಳು ಗೀತೆಯಾಯಿತು ಇನ್ನೆಲ್ಲ ಶುಭ ಶಕುನ ಅನುದಿನವು ಸನ್ಮಾನ ತಡೆದಿತು ಯುಗಾದಿ ಎಲ್ಲೆಲ್ಲೆಲ್ಲು ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ ಈ ಸಂಬಂಧ ಬೆಸೆದ ಹಬ್ಬ ಕಣ್ತುಂಬು ಪ್ರೀತಿ ಹಬ್ಬ ಥ್ಯಾಂಕ್ ಯು.